ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಜಿಲ್ಲೆಗಳು ಹೈನುಗಾರಿಕೆಯಲ್ಲಿ ತುಂಬ ಉತ್ಕೃಷ್ಟವಾಗಿ ಮತ್ತು ದೇಶ ವಿದೇಶಗಳಿಗೆ ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ವ್ಯವಸಾಯ ಅದು ಕೃಷಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಿಲ್ಲೆಗಳು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು KMF ಕೋಚಿಮುಲ್ ಆಗಿರ್ಬೋದು, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಸಪ್ರೇಟ್ ಆಗಿ ಚಿಮುಲ್ ಅಂತ ಕೂಡ ಆಗಿದೆ. ಇವತ್ತು ಈ ಚಿಮುಲ್ ಆಗಿರ್ಬೋದು ಅಥವಾ ಕೋಮುಲ್ ಆಗಿರ್ಬೋದು ಎರಡೂ ಒಕ್ಕೂಟಗಳಿಗೆ ಇದುವರೆಗೂ ನಡೆದುಕೊಂಡು ಬಂದಿರತಕ್ಕಂಥದ್ದು ತುಂಬ ಪ್ರಬಲವಾಗಿ ಬಲಾಢ್ಯರಿಗೆ ಮಾತ್ರನೇ ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರುಗಳಾಗಿ ಆಯ್ಕೆಕೊಂಡು ಬಂದಿರತಕ್ಕಂಥದ್ದು. ಮತ್ತು ಈ ಸಹಕಾರ ಸಂಘಗಳು, ಒಟ್ಟಾರೆ ಸಹಕಾರ ಸಂಘಗಳು ಬೇರೆಯವರ ಕೈಯಲ್ಲಿ ಆಗೋದಿಲ್ಲ ಅನ್ನೋಂಥ ಒಂದು ಇದನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕೂಡ ಶಕ್ತಿಯುತವಾಗಿದ್ದೀವಿ ಅನ್ನೋಂಥ ಒಂದು ಇದನ್ನು ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ದಲಿತರು ಮತ್ತು ವಾಲ್ಮೀಕಿ ಜನಾಂಗದವರು ಮತ್ತು ಹಿಂದುಳಿದವರು ಅಹಿಂದ ವರ್ಗದ ಮುಖಂಡರು ನಾವೆಲ್ಲ ಸೇರಿರೋದ್ರಿಂದ ಇವತ್ತು ಚಿಮಿಲ್ಲನ್ನು ಮುಂದಿನ ತಿಂಗಳಲ್ಲಿ ಚುನಾವಣೆ ಆಗ್ತಕ್ಕಂಥ ಸಂದರ್ಭ ಇವತ್ತು ನನ್ನ ಎದುರುಗಡೆ ಇದೆ. ಆ ಕಾರಣಕ್ಕಾಗಿ ಇವತ್ತು 13 ನಿರ್ದೇಶಕರುಗಳ ಜಿಲ್ಲೆ ವ್ಯಾಪ್ತಿಯಲ್ಲಿ 13 ನಿರ್ದೇಶಕರುಗಳ ಸ್ಥಾನಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ 2 ನಿರ್ದೇಶಕರ ಸ್ಥಾನವನ್ನು ಕೊಟ್ಟಿದೆ. ಆ 2 ನಿರ್ದೇಶಕರ ಸ್ಥಾನವನ್ನು ಒಂದು SCಗಳಿಗೆ ಮತ್ತು ಇನ್ನೊಂದು STಗಳಿಗೆ ಕೊಡ್ಬೇಕಂತ ನಾವು ಈ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಕ್ಷೇತ್ರದ ಶಾಸಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಹಾಗೇನೆ ಇವತ್ತು ಏನು ನಾವು ಅಹಿಂದ ವರ್ಗ SC ಆಗಿರ್ಬೋದು, ST ಆಗಿರ್ಬೋದು ಅಥವಾ ಇತರೆ ಹಿಂದುಳಿದ ವರ್ಗಗಳು, ಮೈನಾರಿಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ದುಡಿಮೆ ಮಾಡಿ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರತಿ ಬಾರಿ ಕೂಡ. ಇವತ್ತು ಅಂಥ ವರ್ಗಗಳಿಗೆ ಇವತ್ತು ಬಹುತೇಕ ಇವತ್ತು ನಾವು ವೋಟ್ ಮಾಡಿದ್ರೆ ಕೂಡ ಇವತ್ತು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಾಧ್ಯ, ಅದನ್ನು ನಾವು ತೋರಿಸ್ಕೊಟ್ಟಿದ್ವಿ. ಇವತ್ತು ಆ ವರ್ಗಗಳಿಗೆ ಇವತ್ತು ಅಧಿಕಾರ ಕೊಡೋಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಮೂಲೆಗೆ ತಳ್ಳೋಂಥದ್ದು, ದೂರ ಇಟ್ಟಿರ್ತಕ್ಕಂಥದ್ದೇನೆ ನಾವು ಮಾಡ್ತಾ ಬಂದಿದ್ದೀವಿ. ಅದಕ್ಕಾಗಿ ಇವತ್ತು ನಾವು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಮುಂದೆ ಬರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಯಾವುದೇ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಈ ಥರದ್ದು ಯಾವುದೇ ಇದರಲ್ಲಿ ಇರ್ಬೋದು, ವಿಶೇಷವಾಗಿ SC STಗಳು ಮತ್ತು ಹಿಂದುಳಿದ ವರ್ಗಗಳನ್ನು ಪರಿಗಣಿಸಿ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಾಗ ಅವರು ಕೂಡ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ಅವಕಾಶಗಳಾಗುತ್ತೆ. ಈ ದೇಶದಲ್ಲಿ ಅವರು ಕೂಡ ಮುಂದೆ ಬರೋದಕ್ಕೆ ಅನುವು ಮಾಡಿಕೊಡುತ್ತೆ ಅನ್ನೋ ಒಂದು ತೀರ್ಮಾನದೊಂದಿಗೆ ಇವತ್ತು ನಾವು ಸರ್ಕಾರದ ಮೇಲೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಮತ್ತು ಜಿಲ್ಲಾ ಶಾಸಕರ ಮೇಲೆ, ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ಒತ್ತಡವನ್ನು ಹೇರೋದ್ರ ಮುಖಾಂತರ 2 ನಿರ್ದೇಶಕ ಸ್ಥಾನವನ್ನು ಒಂದು SC ಮತ್ತು ಒಂದು ST ಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾಂಗ್ರೆಸ್ ಮುಖಂಡರು ಈಗ ಸುಮಾರು 1980ರಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಇದ್ದಾಗ 1980ರಿಂದ KMF ಅಂದರೆ ಕೋಲಾರ ಹಾಲು ಒಕ್ಕೂಟ ಏನಿತ್ತು ಅದನ್ನು ಪ್ರಥಮವಾಗಿ ತಂದಂಥವರು ಕೋಲಾರ ನಮ್ಮ ಜಿಲ್ಲೆಯ MV ಕೃಷ್ಣಪ್ಪ ಅವರು ನಮ್ಮ ಜಿಲ್ಲೆಗೆ 2 ಅವಿಭಾಜ್ಯ ಜಿಲ್ಲೆಗೆ ಒಂದು ಡೈರಿಯನ್ನು KMFನ ತಂದರು. ಆವತ್ತಿಂದ ಇದುವರೆಗೂ ಕೂಡ ಏನು KMFಗೆ ನಿರ್ದೇಶಕರು ಏನು ಸ್ಥಾನ ಮಾಡ್ತಿದ್ರು, ಬಲಾಢ್ಯ ಜನಾಂಗದವರೇ ಒಂದು ನಿರ್ದೇಶಕ ಸ್ಥಾನ ತಾಲೂಕಿಗಿತ್ತು, ಅದನ್ನು ಅವರೇ ಆಯ್ಕೆ ಮಾಡಿಕೊಡ್ತಾ ಇದ್ರು. ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 245 ಸಹಕಾರ ಸಂಘಗಳ ಡೈರಿಗಳಿದ್ದಾವೆ. ಈಗ ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಚೀಮೂಲ್ ಅಂತೇಳಿ ಪ್ರತ್ಯೇಕವಾಗಿ ಒಂದು ಚೀಮೂಲ್ ಆಗಿರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ಚೀಮೂಲ್ಗೆ 13ರಿಂದ 14 ಸ್ಥಾನಗಳಿದೆ. ಜೊತೆಗೆ ಈಗ ಏನು 6 ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6 ತಾಲೂಕು ಇರೋದ್ರಿಂದ ಜೊತೆಗೆ ಮಂಚನಹಳ್ಳಿ ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಚನಹಳ್ಳಿ ಕೂಡ ಇವೆಲ್ಲ ಸೇರಿರೋದ್ರಿಂದ 6 ತಾಲೂಕಿಂದ ಪ್ಲಸ್ ಒಂದು 13ರಿಂದ 14 ಸ್ಥಾನ ಡೈರೆಕ್ಟ್ ನಿರ್ದೇಶಕ ಸ್ಥಾನಗಳು ಏನಿದೆ, ಆದ್ರಿಂದ ಚಿಕ್ಕಬಳ್ಳಾಪುರ ತಾಲೂಕಿಗೆ ಮಾತ್ರನೇ ಒಂದು 2 ನಿರ್ದೇಶಕ ಸ್ಥಾನಗಳು ಒಂದು ಕಾಯಮಾಗಿದೆ. ಆ 2 ನಿರ್ದೇಶಕ ಸ್ಥಾನಗಳು ಇದುವರೆಗೂ ಕೂಡ ನಾವು ಎಲ್ಲರಿಗೂ ಕೂಡ ನಾವು ಸಹಕಾರ ನೀಡಿ ಬೇರೆಯವರಿಗೇನೆ ಆಯ್ಕೆ ನಿರ್ದೇಶಕ ಸ್ಥಾನ ಕೊಟ್ಟು ಅವರೆಲ್ಲ ಅಧಿಕಾರ ಕೂಡ ಅನುಭವಿಸಿದ್ದಾರೆ. ಅದಕ್ಕೆ ಈ ಸಾರಿ ಬರತಕ್ಕಂಥ ಮುಂದಿನ ಸಹಕಾರ ಸಂಘದ ಚುನಾವಣೆ ಏನಿದೆ ಚೀಮೂರಿನಲ್ಲಿ, ಅದಕ್ಕೆ SCಗೊಂದು STಗೊಂದು ಸ್ಥಾನ ಕೊಡಬೇಕು ಅಂತೇಳಿ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ MC ಸುಧಾಕರ್ ಅವರಿಗೂ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯಾದಂಥ ಪ್ರದೀಪ್ ಈಶ್ವರ್ ಅವರಿಗೂ ನಮ್ಮ ಎಲ್ಲರ ಮುಖಂಡರ ನೇತೃತ್ವದಲ್ಲಿ ಒತ್ತಾಯಪೂರ್ವಕವಾಗಿ ಅವರನ್ನು ಕೊಡಲೇಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಸಪರೇಟ್ ಆಗಿ ಸ್ವತಂತ್ರವಾಗಿ ಹಾಲು ಒಕ್ಕೂಟ ಆಗಿದೆ.
ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುತುವರ್ಜಿ ವಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪೂರಕವಾದಂತಹ ವಾತಾವರಣ ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದ ಎಲ್ಲ ಸಚಿವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಜೊತೆಗೆ ಅದ್ರ ಜೊತೆಗೆ ಏನು ಕಾಂಗ್ರೆಸ್ ಸರ್ಕಾರ ತಾನು ಈ ಬಡವರ್ಗಗಳ ಪರವಾಗಿದ್ದೀವಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಪರವಾಗಿದ್ದೀವಿ, ನೊಂದವರ ಪರವಾಗಿದ್ದೀವಿ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ ಪೂರಕವಾಗಿ ಬರೀ ಆ ಥರ ಒಂದು ಹೇಳಿಕೆಗಳಲ್ಲದೆ ಈ ರೀತಿಯಾದಂಥ ಅವಕಾಶಗಳು ಸಿಕ್ಕಿದಾಗ, ಈ ವರ್ಗಗಳಿಗೆ ಒಂದು ಅವಕಾಶ ಕೊಟ್ಟಾಗ ಈ ಸಮುದಾಯಗಳು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಈ SC/ST ಜನಾಂಗದವರು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಗ್ತದೆ ಅಂತಕ್ಕಂಥ ಒಂದು ನಮ್ಮೆಲ್ಲರ ಒಕ್ಕೊರಲ ಕೂಗು. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟಕ್ಕೆ SC/ST ಪರಿಗಣಿಸಿಲ್ಲ ಅಂತ ಬಹಳಷ್ಟು ಪತ್ರಿಕಾ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದರೂ ಕೂಡ ಅವಕಾಶ ಸಿಕ್ಕಿಲ್ಲ. ಅದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲನೇ ಬಾರಿಗೆ ಈ ಒಂದು ಚಿಮ್ಮಲ್ ಎಲೆಕ್ಷನ್ನ ಸ್ವತಂತ್ರವಾಗಿ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಮೇಲ್ವರ್ಗದವರು ಏನಿದ್ದಾರೆ ಅವರು ಆಕಾಂಕ್ಷಿಗಳಾಗಿರ್ಬೋದು, ಆದರೆ ಇಷ್ಟು ವರ್ಷಗಳ ಕಾಲ ಅಧಿಕಾರವನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಆ ಒಂದು ಅಧಿಕಾರವನ್ನ ಈ ತಳ ಸಮುದಾಯಗಳಿಗೆ ಕೊಟ್ಟಾಗ ಈ ತಳ ಸಮುದಾಯಗಳು ಕೂಡ ಸಮಾನತೆಯನ್ನು ಕೊಟ್ಟಂತಾಗುತ್ತೆ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಈ SC/ST ವರ್ಗಗಳಿಗೆ ಅವಕಾಶ ಕೊಟ್ಟು ಅವರ ಜೊತೆಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ನಾಮನಿರ್ದೇಶಿತ ಸದಸ್ಯಗಳಿಗೆ ಅವಕಾಶ ಕೊಡ್ಬೇಕಂತೇಳಿ ನಾವು ಒಟ್ಟಾಗಿ ಇವತ್ತು ಈ ಸಂದರ್ಭದಲ್ಲಿ ನಾವು